ನಮಸ್ಕಾರ ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ದ್ವೀಪವೃತ್ತಕ್ಕೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದ ಎನ್ಕ್ವೈರಿ ನಡೀತಾ ಇತ್ತು. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಲೇಟೆಸ್ಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಹೊರಬಿದ್ದಿದೆ. ಈ ತೀರ್ಪಿನ ಸಾರಾಂಶವನ್ನು ಕೇಳಿದ್ರೆ ಖಂಡಿತವಾಗಿ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪಬಹುದು ಅನ್ನೋದನ್ನ ನೀವು ಜಸ್ಟ್ ಗೆಸ್ ಮಾಡಬಹುದು. ಹಾಗಾದ್ರೆ ಈ ತೀರ್ಪಿನಲ್ಲಿ ಏನಿದೆ, ಮುಂದೆ ರಾಹುಲ್ ಗಾಂಧಿ ಅವರಿಗೆ ಯಾವ ರೀತಿಯಾದಂತಹ ಸಂಕಷ್ಟ ಎದುರಾಗಬಹುದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಈ ದ್ವೀಪೌರತ್ವ ಅಂದ್ರೆ ಡ್ಯುಯಲ್ ಸಿಟಿಜನ್ಶಿಪ್ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದ ಊಹಾಪೋಹಗಳು ನಡೀತಾ ಇತ್ತು. ಹಾಗೇನೆ ಇಲ್ಲಿ ನಮ್ಮ ಕರ್ನಾಟಕದ ಶಿಶಿರ್ ವಿಘ್ನೇಶ್ ಅವರು ಒಂದು ಕೇಸ್ನ ಕೂಡ ದಾಖಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಎನ್ಕ್ವೈರಿ ಕೂಡ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ಒಂದ್ 3-4 ವಿಡಿಯೋಗಳನ್ನ ಮಾಡಿದ್ದೆ. ಆಗ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು, ಸುಮ್ಮನೆ ಯಾಕೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ನಮ್ಮ ದೇಶದಲ್ಲಿ ಏನೂ ನಡೆಯೋಲ್ಲ, ಇದು ವೇಸ್ಟ್ ಆಫ್ ಟೈಮ್, ಏನು ಆಗಲ್ಲ, ಈ ರೀತಿಯಾಗಿ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರು ಆರಾಮಾಗಿ ಹೊರಗಡೆ ಬರ್ತಾರೆ ಈ ಕೇಸಿಂದ, ಅದ್ರ ಬಿಟ್ಟರೆ ಇನ್ನೇನು ಸಮಸ್ಯೆ ಆಗೋದಿಲ್ಲ, ಎಲ್ಲದನ್ನು ಮುಚ್ಚಿ ಹಾಕ್ಬಿಡ್ತಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ದೇಶದ ಆಡಳಿತ ಸರ್ಕಾರ ಯಾವುದಂದ್ರೆ NDA ಏನಿದೆ, ಅವರಿಗೆ ರಾಹುಲ್ ಗಾಂಧಿ ನಮ್ಮ ದೇಶದಲ್ಲಿ ಇರೋದು ಅತಿ ಮುಖ್ಯವಾಗಿದೆ. ಹಾಗೇನೆ ಆತ ವಿರೋಧ ಪಕ್ಷದಲ್ಲಿದ್ರೆ ಇವರಿಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಅವರು ಕೆಲಸ ಮಾಡ್ತಾರೆ. ಆದ್ರಿಂದ ರಾಹುಲ್ ಗಾಂಧಿ ವಿರುದ್ಧವಾಗಿ ನಮ್ಮ ಸರ್ಕಾರ ಯಾವುದೇ ರೀತಿಯಾದಂತಹ ಆಕ್ಷನ್ ತಗೊಳ್ಳಲ್ಲ, ಈ ರೀತಿಯಾಗಿ ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ರು. ನಾನು ಕೂಡ ಅದೇ ತರ ಕೆಲವು ಬಾರಿ ಹೇಳಿದ್ದೆ. ಅಂದ್ರೆ ಅವ್ರು ಮಾತಾಡುವಂತ ರೀತಿ, ಅವ್ರು ಕೆಲವೊಂದು ವಿವಾದಗಳನ್ನ ತನ್ನ ಮೈ ಮೇಲೆ ಎಳ್ಕೊಳ್ಳೋದು, ಆ ಮುಖಾಂತರ ಆಡಳಿತ ಪಕ್ಷಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ರು. ಆದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಷ್ಟೇ ರಾಹುಲ್ ಗಾಂಧಿನ ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ಅಂತಕೊಂಡೆ ಉಲ್ಲೇಖಿಸ್ತಾ ಇದ್ರು. ಅದೇನೇ ಇರಲಿ, ಈಗ ಲೇಟೆಸ್ಟ್ ಆಗಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಡೆವಲಪ್ಮೆಂಟ್ ಆಗಿದೆ. ನಿಮ್ಗೆ ಗೊತ್ತಿದೆ, ಈ ಹಿಂದೆ ಈ ಕೇಸ್ನ ರಾಯ್ಬರೇಲಿಯ ಕೋರ್ಟ್ ನಲ್ಲಿ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಫಿರ್ಯಾದುದಾರರಾದಂತಹ ವಿಘ್ನೇಶ್ ಶಿಶಿರ್ ಅವರಿಗೆ ಬಹಳಷ್ಟು ಜೀವ ಬೆದರಿಕೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಹಾಗೇನೆ ಅಲ್ಲಿ ಕೋರ್ಟ್ ನಲ್ಲಿ ಕೇಸನ್ನು ನಡೆಸಲಿಕ್ಕೂ ಕೂಡ ಅಲ್ಲಿ ಕೆಲವು ಗೂಂಡಾಗಳು ಬಿಡ್ತಾ ಇರಲಿಲ್ಲ, ಗಲಭೆ ಮಾಡೋದು, ಈ ರೀತಿಯೆಲ್ಲ ನಡೀತಾ ಇತ್ತು. ಆದ್ರಿಂದ ಈ ಕೇಸ್ನ ಕೊನೆಗೆ ಅಲಹಾಬಾದ್ ಹೈಕೋರ್ಟ್ ನ ಲಕ್ನೋ ಪೀಠಕ್ಕೆ ವರ್ಗಾಯಿಸಿದ್ರು. ಅಲ್ಲಿ ಈಗ ಇದು ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟಂತ ಬಹಳಷ್ಟು ದಾಖಲೆಗಳನ್ನ ಶಿಶಿರ್ ವಿಘ್ನೇಶ್ ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಅದ್ರ ಜೊತೆಗೆ ಇನ್ನೊಂದಿಷ್ಟು ದಾಖಲೆಗಳನ್ನ ಕೋರ್ಟ್ ಭಾರತ ಸರ್ಕಾರದಿಂದ ಕೇಳಿತ್ತು. ಅದರಲ್ಲೂ ಪ್ರಮುಖವಾಗಿ ಹೋಮ್ ಮಿನಿಸ್ಟ್ರಿಯಿಂದ ಒಂದಿಷ್ಟು ದಾಖಲೆಗಳನ್ನ ಕೇಳಿದ್ರು. ಹಾಗೇನೆ ಇಂಗ್ಲೆಂಡ್ ನಿಂದ ಕೂಡ ಒಂದಿಷ್ಟು ದಾಖಲೆಗಳನ್ನ ತರಿಸಿಕೊಡ್ಬೇಕು ನೀವು ಅಂತ ಹೇಳ್ಕೊಂಡು ಕೋರ್ಟ್ ಸರ್ಕಾರಕ್ಕೆ ಆರ್ಡರ್ ನ ಮಾಡಿತ್ತು. ಅದೇ ಪ್ರಕಾರ ಒಂದಿಷ್ಟು ಸೀಕ್ರೆಟ್ ದಾಖಲೆಗಳನ್ನ ಇತ್ತೀಚೆಗೆ ಕೋರ್ಟ್ಗೆ ಕೇಂದ್ರ ಸರ್ಕಾರ ಹ್ಯಾಂಡ್ ಓವರ್ ಮಾಡಿತ್ತು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೋರ್ಟ್ ನಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ಇದು ತುಂಬಾ ಸೀಕ್ರೆಟ್ ಆಗಿರುವಂತಹ ದಾಖಲೆಗಳಾಗಿರೋದ್ರಿಂದ, ಅದೇ ರೀತಿಯಲ್ಲಿ ತುಂಬಾ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೆ ಈ ಕೇಸನ್ನ ಓಪನ್ ಕೋರ್ಟ್ ನಲ್ಲಿ ಮಾಡಬಾರದು, ಮುಚ್ಚಿದ ಬಾಗಿಲಿನ ಒಳಗಡೆ ಮಾತ್ರ ಈ ಕೇಸ್ನ ಹ್ಯಾಂಡಲ್ ಮಾಡಬೇಕು, ಅಂದ್ರೆ ಎನ್ಕ್ವೈರಿನ ಮಾಡಬೇಕು. ಅದು ಬಿಟ್ಟು ಸಾರ್ವಜನಿಕರ ಸಮ್ಮುಖದಲ್ಲಿ ಯಾವುದೇ ಕಾರಣಕ್ಕೆ ಇದರ ವಿಚಾರಣೆ ನಡೀಬಾರದು ಅಂತ ಒಂದು ರಿಕ್ವೆಸ್ಟ್ ನ ಕೂಡ ಮಾಡ್ಕೊಂಡಿದ್ರು. ಅದನ್ನ ಕೋರ್ಟ್ ಮಾನ್ಯ ಮಾಡ್ತು. ಹಾಗಾಗಿ ಆ ದಿನದಿಂದ ಇಲ್ಲಿವರೆಗೂ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮುಚ್ಚಿದ ಕೋರ್ಟ್ ಹಾಲ್ ಒಳಗಡೆ ನಡೀತಾ ಬರ್ತಾ ಇತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಕೂಡ ಪಾಸ್ ಆಗಿದೆ. ಇವತ್ತು ಕೋರ್ಟ್ ಏನು ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ನ ತಕ್ಷಣ ದಾಖಲು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಶಿಶಿರ್ ವಿಘ್ನೇಶ್ ಅವರ ಮುಖ್ಯವಾದಂತಹ ವಾದ ಏನಿತ್ತು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ FIR ದಾಖಲೆ ಮಾಡಿ ಆನಂತರ ಅವರ ಎನ್ಕ್ವೈರಿಯನ್ನ ಮಾಡಬೇಕು. ಇಲ್ಲಿ ರಾಹುಲ್ ಗಾಂಧಿ ಅವರು ದ್ವೀಪೌರತ್ವವನ್ನು ಹೊಂದಿದ್ದು ನಮ್ಮ ದೇಶದಲ್ಲಿ ಅಕ್ರಮವಾಗಿ ವಾಸಿಸಿದ್ದಾರೆ. ಹಾಗೇನೆ ನಮ್ಮ ದೇಶದ ಸಂಸತ್ನಲ್ಲಿ ಅವರು ಕಳೆದ 20 ವರ್ಷಗಳಿಂದಿದ್ದಾರೆ. ಇದು ಕಾನೂನು ಬಾಹಿರ. ಎಲ್ಲದಕ್ಕೂ ಪ್ರಮುಖವಾಗಿ ಈಗ ಅವರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಆದ್ರಿಂದ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಸೀಕ್ರೆಟ್ಗಳು ಬೇರೆ ದೇಶಕ್ಕೆ ರವಾನೆ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಆದ್ರಿಂದ ತಕ್ಷಣ ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಸ್ ದಾಖಲಿಸಿಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾದಂತಹ ವಿಚಾರಣೆ ನಡಿಬೇಕು, ಈ ರೀತಿಯಾಗಿ ಅವರು ವಾದವನ್ನ ಮಂಡಿಸಿದ್ರು. ಈಗ ಇವರ ವಾದಕ್ಕೆ ಮನ್ನಣೆ ಸಿಗ್ತಾ ಇದೆ. ಅಂದ್ರೆ ಈಗ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಕೊತ್ವಾಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು FIR ನ ದಾಖಲು ಮಾಡಲಿಕ್ಕೆ ಆರ್ಡರ್ ನ ಕೊಟ್ಟಿದೆ. ಕೊತ್ವಾಲಿ ಪೊಲೀಸ್ ಸ್ಟೇಷನ್ ಇರೋದು ರಾಯ್ಬರೇಲಿಯನ್ನೇ ಸದ್ಯಕ್ಕೀಗ ರಾಹುಲ್ ಗಾಂಧಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಸಂಕಷ್ಟ ರಾಹುಲ್ ಗಾಂಧಿ ಅವರಿಗೆ ಎದುರಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶ ಸರ್ಕಾರ ಈ ಕೇಸನ್ನ CBIಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡಿತ್ತು. ಅದನ್ನ ಕೂಡ ಈಗ ಮಾನ್ಯ ಮಾಡಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ CBI ಮುಖಾಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಪ್ರಾರಂಭ ಆಗ್ತದೆ. ಇಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಯಾವ ಸೆಕ್ಷನ್ಗಳು ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ಪಾಸ್ಪೋರ್ಟ್ ಆಕ್ಟ್, ಅಫಿಷಿಯಲ್ ಸೀಕ್ರೆಟ್ ಆಕ್ಟ್, ಹಾಗೇನೆ ಫಾರಿನರ್ ಆಕ್ಟ್, ಈ 3-4 ಸೆಕ್ಷನ್ಗಳ ಅಡಿಯಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಕೇಸ್ ದಾಖಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಗಳು ಕೂಡ ಪ್ರಾರಂಭ ಆಗ್ತದೆ. ಯಾವಾಗಲೂ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಎಲ್ಲಾ ಕಡೆ ಓಡಾಡುವಂತಹ ರಾಹುಲ್ ಗಾಂಧಿ ಅವರಿಗೆ
ತುಂಬಾ ಚೆನ್ನಾಗಿ ಗೊತ್ತಿದೆ ಸಂವಿಧಾನದಲ್ಲಿ ಏನ್ ಬರ್ದಿದೆ ಅಂತೇಳಿ. ಯಾವುದೇ ಕಾರಣಕ್ಕೆ ನಮ್ಮ ದೇಶದಲ್ಲಿ ದ್ವಿಪೌರತ್ವವನ್ನು ಹೊಂದುವಂತಿಲ್ಲ. ಒಂದ್ ವೇಳೆ ನಮ್ಮ ದೇಶದ ಪ್ರಜೆ ಆಗಿದ್ರೆ ಆತ ಇನ್ನೊಂದು ದೇಶದ ಸಿಟಿಸನ್ಶಿಪ್ ನ ಪಡ್ಕೊಳ್ಳುವ ಹಾಗಿಲ್ಲ. ಒಂದ್ ವೇಳೆ ಆತ ಇನ್ನೊಂದು ದೇಶದ ಸಿಟಿಸನ್ಶಿಪ್ ನ ಪಡ್ಕೊಂಡ್ರೆ ಆತ ನಮ್ಮ ದೇಶದ ನಾಗರಿಕತ್ವವನ್ನು ಬಿಡಬೇಕಾಗಿ ಬರ್ತದೆ. ಆದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ನಮ್ಮ ದೇಶದ ನಾಗರಿಕ ಅಂತ ತಕೊಂಡು ಎಲ್ಲ ಕಡೆ ತೋರಿಸ್ಕೊಂಡು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಈಗ ಒಂದ್ ವೇಳೆ ಅವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ರೆ ಇದು ಖಂಡಿತವಾಗಿ ಕಾನೂನು ಬಾಹಿರವಾಗ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬಹುದು. ಇಲ್ಲಿ ಕೋರ್ಟ್ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದಂತೂ ಕ್ಲಿಯರ್ ಆಗ್ತದೆ, ಈ ಕೇಸ್ ನಲ್ಲಿ ಏನೋ ಇದೆ ಅಂತೇಳಿ. ಅಂದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಬಹಳಷ್ಟು ಸಾಕ್ಷ್ಯಗಳು ಈಗ ಕೋರ್ಟ್ಗೆ ಸಿಕ್ಕಿದೆ. ಆದ್ರಿಂದಾಗಿ ಕೋರ್ಟ್ ಈಗ ಈ ರೀತಿಯಾದಂತಹ ಒಂದು ಆರ್ಡರ್ ನ ಕೊಟ್ಟಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಈಗಾಗಲೇ ಶಿಶಿರ್ ವಿಘ್ನೇಶ್ ಅವರು ಹೇಳಿರುವ ಪ್ರಕಾರ ಅಂದ್ರೆ ಅವರ ಕೆಲವು ಇಂಟರ್ವ್ಯೂಗಳನ್ನ ಕೂಡ ನಾನು ನೋಡಿದ್ದೇನೆ. ಹಾಗೇನೆ ಅವರ ಟ್ವೀಟ್ ಅನ್ನ ಸಾಮಾನ್ಯವಾಗಿ ನಾನು ಫಾಲೋ ಮಾಡ್ತಾ ಇದ್ದೇನೆ. ಇವತ್ತು ಕೂಡ ನನ್ಗೆ ಗೊತ್ತಾಗಿರೋದು ಹೇಗಂತ ಹೇಳಿದ್ರೆ ಅವರ ಟ್ವಿಟರ್ ಹ್ಯಾಂಡಲ್ ನ ನೋಡ್ತಾ ಇದ್ದೆ, ಅಲ್ಲಿ ಅವರು ಸಂಪೂರ್ಣವಾಗಿ ಬರ್ಕೊಂಡಿದ್ದಾರೆ ಏನೆಲ್ಲ ಆಗಿದೆ ಅಂತೇಳಿ. ಆದ್ರಿಂದ ನಾನು ಈ ವಿಡಿಯೋವನ್ನು ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೇನೆ. ಇಲ್ಲಿ ಶಿಶಿರ್ ವಿಘ್ನೇಶ್ ಅವರು ಹೇಳುವ ಪ್ರಕಾರ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅಂದ್ರೆ ಅವರು ದ್ವಿಪೌರತ್ವವನ್ನು ಹೊಂದಿದ್ದಾರೆ, ನಮ್ಮ ದೇಶದ ಪೌರತ್ವದೊಂದಿಗೆ ಬ್ರಿಟಿಷ್ ಪೌರತ್ವವನ್ನು ಕೂಡ ಹೊಂದಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಬೇಕಾದಷ್ಟು ದಾಖಲೆಗಳು ಅಂದ್ರೆ ಸಾಕ್ಷಿಗಳು ಈಗಾಗಲೇ ಸಿಕ್ಕಿದೆ. ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್, ಹಾಗೇನೆ ಅವರು ಈ ಹಿಂದೆ ಇಂಗ್ಲೆಂಡ್ ನಲ್ಲಿ ಹೊಂದಿರುವಂತಹ ಕಂಪನಿ ಸಂಬಂಧಪಟ್ಟಂತಹ ಒಂದಿಷ್ಟು ಡೀಟೇಲ್ಸ್ಗಳು, ಹಾಗೇನೆ ಬ್ರಿಟಿಷ್ ಸರ್ಕಾರದೊಂದಿಗೆ ನಡೆಸಿರುವಂತಹ ಒಂದಿಷ್ಟು ಇಮೇಲ್ಗಳು, ಅದಾದ ಮೇಲೆ ಇವರು ವಿದೇಶಗಳಲ್ಲಿ ಸಾಮಾನ್ಯವಾಗಿ ರಾಹುಲ್ ವಿನ್ಸಿ ಅನ್ನುವ ಹೆಸರಲ್ಲೇ ಪಾಸ್ಪೋರ್ಟ್ ಅನ್ನು ಹೊಂದಿದ್ದು ಆ ಹೆಸರಿನಲ್ಲೇ ವ್ಯವಹರಿಸ್ತಾ ಇರುವಂತಹದ್ದು, ಈ ರೀತಿಯಾದಂತಹ ಎಲ್ಲ ದಾಖಲೆಗಳು ಈಗ ಕೋರ್ಟಿಗೆ ಲಭ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗ್ತದೆ. ಹಾಗೇನೆ ನನ್ಗನ್ಸ್ತಾ ಇದೆ ಕಾಂಗ್ರೆಸ್ ಪಕ್ಷದವರು ರಸ್ತೆಗಿಳಿದು ಪ್ರತಿಭಟನೆಗಳನ್ನ ಕೂಡ ಪ್ರಾರಂಭ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಅವ್ರನ್ನ ಇಡಿ ಅವರ ಎನ್ಕ್ವೈರಿ ಕರೆದ ಸಂದರ್ಭದಲ್ಲೂ ಕೂಡ ಅಷ್ಟೇ ರಾಹುಲ್ ಗಾಂಧಿಯ ಬಳಗದವರು ಎಲ್ಲರೂ ಕೂಡ ಪ್ರತಿಭಟನೆ ನಡೆಸಿರೋದು, ರಸ್ತೆಗಳನ್ನ ಬಂದ್ ಮಾಡಿರುವಂತಹದ್ದು, ಬೆಂಗಳೂರಿನಲ್ಲಿ ಯಾರೋ ಒಬ್ಬ ಒಂದು ಕಾರಿಗೆ ಕೂಡ ಬೆಂಕಿ ಹಚ್ಚಿರೋದನ್ನು ಕೂಡ ನೀವು ನೋಡಿರ್ತೀರಾ. ಕಾಂಗ್ರೆಸ್ನವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ರಾಹುಲ್ ಗಾಂಧಿ ಆಗ್ಬಹುದು ಅಥವಾ ಈ ಗಾಂಧಿ ಕುಟುಂಬದವರು ಯಾರಿದ್ದಾರೆ ಅವ್ರು ಯಾರನ್ನು ಕೂಡ ಕೋರ್ಟಿಗೂ ಕರಿಬಾರ್ದು, ಅಥವಾ ಇಡಿ ಅವರು ಕೂಡ ಅವ್ರ ಮೇಲೆ ಕೇಸ್ ದಾಖಲು ಮಾಡಬಾರ್ದು, ಇಡಿ ಅವರು ಅವ್ರನ್ನ ಎನ್ಕ್ವೈರಿ ಕೂಡ ಕರಿಬಾರ್ದು. ಅವರು ನಮ್ಮ ದೇಶದ ಕಾನೂನಿಗೆ ಮೀರಿದವರು, ಆ ರೀತಿಯಂತ ಮೆಂಟಾಲಿಟಿ ಅವರು ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ರಾಹುಲ್ ಗಾಂಧಿ ಅವ್ರನ್ನ ಇಡಿ ಅವರು ವಿಚಾರಣೆ ಕರೆದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಏನೆಲ್ಲ ಡ್ರಾಮಾಗಳನ್ನ ಮಾಡಿದ್ರು ಅನ್ನೋದನ್ನ ನೀವು ನೋಡಿದ್ದೀರಾ. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಇಡಿ ಆಫೀಸ್ ಎದುರುಗಡೆ ಗೆರವು ಹಾಕಿರೋದು ಅಥವಾ ಇಡಿ ಆಫೀಸ್ ಎದುರುಗಡೆ ನಿಂತ್ಕೊಂಡು ಘೋಷಣೆಗಳನ್ನ ಕೂಗಿರೋದು, ಇದೆಲ್ಲದನ್ನು ನೀವು ನೋಡಿದ್ದೀರಾ. ಹಾಗೇನೆ ಈಗ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಎಫ್ಐಆರ್ ಏನಾದ್ರು ದಾಖಲಾದ್ರೆ ಆಗ ಕಾಂಗ್ರೆಸ್ನವರ ಡ್ರಾಮಾ ಮಿತಿ ಮೀರುವಂತ ಸಾಧ್ಯತೆ ಇದೆ. ಅದಲ್ಲದೇನೆ ಕೋರ್ಟ್ ಈಗ ನಿರ್ದೇಶನ ಕೊಟ್ಟಿದೆ, ಸಿಬಿಐ ಮುಖಾಂತರ ಈ ಕೇಸ್ನ ಎನ್ಕ್ವೈರಿ ಮಾಡಬಹುದು ಅಂತೇಳಿ. ಆದ್ರಿಂದ ಮುಂದಿನ ದಿನಗಳಲ್ಲಿ ಸಿಬಿಐ ವಿರುದ್ಧವಾಗಿ ಕೂಡ ಇವರು ಘೋಷಣೆಗಳನ್ನ ಕೂಗ್ಕೊಂಡು ರಸ್ತೆ ಅಲಿಯೋದನ್ನ ನಾವು ನೋಡಬಹುದು. ಅದೇನೇ ಇರಲಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವರ್ಷಗಳಿಂದ ಕೆಲವೊಂದು ಗೊಂದಲಗಳಿದೆ. ರಾಹುಲ್ ಗಾಂಧಿ ಭಾರತೀಯರ ಅಥವಾ ಇಂಗ್ಲೆಂಡ್ ಪೌರತ್ವವನ್ನು ಹೊಂದಿರುವಂತಹ ಇಂಗ್ಲೆಂಡ್ ನ ಪ್ರಜೆಯ, ಈ ರೀತಿಯಾದಂತಹ ಗೊಂದಲಗಳು ಎಲ್ಲರ ಮನಸ್ಸಿನಲ್ಲಿದೆ. ಒಮ್ಮೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ನಡೆದು ರಾಹುಲ್ ಗಾಂಧಿ ಭಾರತೀಯರ ಅಥವಾ ಬ್ರಿಟಿಷ್ ಪೌರತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಅನ್ನೋದು ತೀರ್ಮಾನ ಆದ್ರೆ ಬಹಳಷ್ಟು ಒಳ್ಳೇದನ್ಸ್ತದೆ. ಹಾಗೇನೆ ಒಮ್ಮೆ ಎಫ್ಐಆರ್ ದಾಖಲಾದ ತಕ್ಷಣ ರಾಹುಲ್ ಗಾಂಧಿ ಅವರು ತಮ್ಮ ಸ್ಥಾನವನ್ನು ತ್ಯಜಿಸುವುದು ಉತ್ತಮ ಅನ್ಸ್ತದೆ. ಅಂದ್ರೆ ಈಗ ಅವರು ವಿರೋಧ ಪಕ್ಷದ ನಾಯಕ ಅನ್ಸ್ಕೊಂಡಿದಾರಲ್ಲ, ಆ ಸ್ಥಾನದಿಂದ ಕೆಳಗಡೆ ಇಳಿದ್ರೆ ತುಂಬಾ ಉತ್ತಮ ಅನ್ಸ್ತದೆ. ಅಂದ್ರೆ ಈ ಕೇಸ್ ಏನಿದೆ ಅದು ಸೆಟ್ಲ್ ಆಗುವವರೆಗೂ ಕೂಡ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ ಅಂತಕೊಂಡು ನನಗನ್ಸ್ತಾ ಇದೆ. ನಿಮ್ಗೆ ಏನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.